ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕರೆ ಗುರುಗಳು ನನ್ನ ಜಾತಕ ನೋಡ್ಬೇಕಾದ್ರೆ ನನ್ಗೆ ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ. ನನ್ನ ಕಾಲ್ಗೊಂಡಿಂದನೇ ಹಿಂಗೆಲ್ಲ ಆಗ್ತಿರೋದು. ಅದಕ್ಕೆ ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೇನೋ ಅಂತ ಸಾನೆ ಭಯ ಪಟ್ಬಿಟ್ಟಿದ್ದೆ ನಾನು. ಮಲ್ಲಿ, ನೀನು ಯಾಕೆ ಹೀಗೆಲ್ಲ ಅನ್ಕೋತೀಯ? ಆಗ್ತಿರೋ ಎಲ್ಲದಕ್ಕೂ ನೀನೇ ಕಾರಣ ಅನ್ನೋ ಯೋಚನೆ ಮೊದಲು ನಿನ್ನ ಮನಸ್ಸಿಂದ ತೆಗೆದುಹಾಕು. ಆ ಥರದ್ದು ಏನೂ ಇಲ್ಲ. ಹಾಗೇನಾದರೂ ಒಂದು ವೇಳೆ ನೀನು ಆಚೆ ಹೋಗಲೇಬೇಕು ಅಂತ ಸಂದರ್ಭ ಬಂದರೆ ಅದು ನಾನು ಈ ಮನೆ ಹೊಸಲು ದಾಟದ ಮೇಲೆ. ನಾನಿಲ್ಲಿರೋವರೆಗೂ ನಿನ್ಗೇನೂ ಆಗೋದಕ್ಕೆ ಬಿಡೋದಿಲ್ಲ. ನಾವು ಯಾವಾಗಲೂ ಜೊತೆಯಲ್ಲೇ ಇರ್ತೀವಿ, ಹೋದರೆ ಜೊತೆಯಲ್ಲೇ ಹೋಗ್ತೀವಿ. ನಾನಿಲ್ಲಿರೋವರೆಗೂ ನಾವು 3 ಜನ ಜೊತೆಯಲ್ಲೇ ಇರ್ತೀವಿ. 3 ಜನನಾ? ಯಾರಕ್ಕರೆ ಅದು? ಯಾರು ಹೇಳು ನೋಡೋಣ. ನಂಗೆ ಗೊತ್ತಾಯ್ತಿಲ್ಲ. ಯಾರು? ದಡ್ಡಿ, ನೀನು ಹೊಟ್ಟೆಯಲ್ಲಿರೋ ಮಗು ಮತ್ತೆ ನಾನು. ಓ, ನೀವು ಹಂಗೆ ಹೇಳಿದ್ರಾ? ನನ್ನ ಮಗನ ಸೇರಿಸ್ಕೊಂಡು ಹೇಳಿದ್ರಾ? ನಾನು ಇದ್ಯಾರಪ್ಪ 3ನೇವ್ರು ಅಂತ ಅನ್ಕೊಂಡೆ. ನೀವು ಬರೀ ಯಾವಾಗಲೂ ಹಿಂಗೆ ಮಾಡ್ತಿರ್ತೀರ. ಹಿಂಗೆ ಮಾಡಿ ಮಾಡಿ ನನ್ನ ಮಂಗನ್ ಮಾಡ್ತೀರ. ಮಲ್ಲಿ, ನಾವೆಲ್ಲರೂ ಮಂಗಗಳೇ, ಬಾಲ ಒಂದಿಲ್ಲ ಅಷ್ಟೇ. ಜೀವನ ನಮ್ಮನ್ನ ಮಂಗ್ ಮಾಡಿಬಿಡುತ್ತೆ. ನಿಂಗೊಂದು ಸತ್ಯ ಹೇಳ. ನೋಡು, ನೀನೀಗ ಜಯದೇವ್ರ ಕೈ ಹಿಡ್ದಿದ್ಯಾ. ಅವ್ರ ಪಾಲಿಗೆ ನೀನು ದೇವ್ರು ಕೊಟ್ಟಿರೋಂಥ ದೊಡ್ಡ ವರ. ಅವ್ರನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿ. ದೇವ್ರು ಹೇಗಂದ್ರೆ ಯಾರ ಹತ್ರ ಏನಿರೋದಿಲ್ವೋ ಅದನ್ನ ಕೊಡೋಕೆ ಪ್ಲಾನ್ ಮಾಡ್ತಾನೆ. ಜೀವನದಲ್ಲಿ ನೆಮ್ಮದಿಯಾಗಿರೋನ್ಗೆ ತಲೆ ತಿನ್ನೋ ಹೆಂಡತಿ ಕೊಡ್ತಾನೆ. ಜೀವನದಲ್ಲಿ ನೊಂದು ಬೆಂದು ನೋವು ಅನುಭವಿಸ್ತಿರೋನ್ಗೆ ನೆಮ್ಮದಿ ಕೊಡೋ ಪುಣ್ಯಕೋಟಿ ಅಂತ ಹೆಂಡತಿ ಕೊಡ್ತಾನೆ. ಯಾರು ಪೂರ್ತಿಯಾಗಿ ಹಾಳಾಗಿ ಹೋಗಿರ್ತಾರೋ ಅವ್ರಿಗೆ ಸರಿ ಮಾಡೋ ಹೆಂಡತಿ ಕೊಡ್ತಾರೆ. ಪ್ರೀತಿ ಕೊಡ್ತಾ ಇರೋರಿಗೆ ಪ್ರೀತಿ ಮಾಡೋ ಹೆಂಡತಿ ಕೊಡ್ತಾನೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಹೆಂಡತಿ ಆದವಳು ಗಂಡನ ಏಳು ಬೀಳಿಗೆ ಸೋಲು ಗೆಲುವಿಗೆ ಅವನಷ್ಟೇ ಕಾರಣ ಆಗಿರ್ತಾಳೆ. ಅವನ ಜೀವನದಲ್ಲಿ ಅವಳ ಪಾತ್ರ ಅಷ್ಟು ದೊಡ್ಡದು. ಈ ಮಾತನ್ನ ನೀನು ಅರ್ಥ ಮಾಡ್ಕೊಳ್ಬೇಕು. ಹೆಂಡತಿ ಅನ್ನೋ ಪದವಿಗೆ ಆ ಪದವಿ ಜೊತೆ ಬರೋ ಪವರ್ನ ನೀನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಹೇಗೆ ಗೊತ್ತಾ? ಗಂಡನ್ನ ಪ್ರೀತಿ ಅನ್ನೋ ಸೂತ್ರದಲ್ಲಿ ಕಟ್ಟಾಕಿ ಗಾಳಿಪಟ ಥರ ಆಕಾಶದ ಎತ್ತರಕ್ಕೆ ಹಾರಾಡೋದನ್ನು ನೋಡಿ ಖುಷಿ ಪಡಬೇಕು. ಸೂತ್ರ ಸಡಿಲ ಆಗದೆ ಇರೋ ಥರ ಎಚ್ಚರಿಕೆ ವಹಿಸ್ಬೇಕು. ಈ ಮಾತನ್ನ ನೀನು ಯಾವತ್ತೂ ಮರಿಬೇಡ ಮಲ್ಲಿ. ಇದೇ ಜೀವನದ ಗುಟ್ಟು. ಹ್ಞೂ ಅಕ್ಕರೆ, ಈ ಮಾತನ್ನ ಶ್ಲೋಕದ ಥರ ದಿನಕ್ಕೆ ಒಂದ್ಸಲ ನೆನಪು ಮಾಡ್ಕೊಂತೀನಿ. ಶ್ಲೋಕದ ಥರನಾ? ಹ್ಞೂ, ಇನ್ನೇನು ಒಳ್ಳೆ ಮಾತು ಅಂದರೆ ಶ್ಲೋಕನೇ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.